7 ಕೋಟಿ ರೂಪಾಯಿ ದರೋಡೆ ಕೇಸ್ನಲ್ಲಿ ಪೊಲೀಸ್ ಪೇದೆಯೇ ಭಾಗಿಯಾಗಿರೋ ಅನುಮಾನ. ದರೋಡೆಕೋರರ ಜೊತೆ ಸೇರ್ಕೊಂಡು 7 ಕೋಟಿ 11 ಲಕ್ಷ ರೂಪಾಯಿ ಲೂಟಿ ಮಾಡಿದ್ನ ಪೊಲೀಸಪ್ಪ. ಪೊಲೀಸ್ ಪೇದೆ ಅಣ್ಣಪ್ಪ ನಾಯಕನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ದಕ್ಷಿಣ ವಿಭಾಗ ಪೊಲೀಸರು ಪೇದೆ ಅಣ್ಣಪ್ಪ ನಾಯಕನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಗೋವಿಂದಪುರ ಠಾಣೆಯಲ್ಲಿ ಕ್ರೈಮ್ ಪಿಸಿ ಆಗಿದ್ದಾನೆ ಅಣ್ಣಪ್ಪ ನಾಯಕ್. ಅನುಮಾನಾಸ್ಪದ ನಂಬರ್ಗಳ ಜೊತೆ ಅಣ್ಣಪ್ಪ ನಾಯಕ್ ನಿರಂತರ ಸಂಪರ್ಕದಲ್ಲಿ ಇರೋದು ಕಾಲ್ ಡೀಟೇಲ್ಸ್ ನಲ್ಲಿ ಗೊತ್ತಾಗಿದೆ. ಈ ಹಿಂದೆಯೇ ಒಂದು ರಾಬರಿ ಪ್ರಕರಣದಲ್ಲಿ ಈ ಪೇದೆಯ ಹೆಸರಿತ್ತು, ಅದನ್ನ ಅಲ್ಲಿಗೆ ಮುಚ್ಚಾಕಲಾಗಿತ್ತು. 7 ಕೋಟಿ 11 ಲಕ್ಷ ರೂಪಾಯಿಯನ್ನ ದೋಚಿ ಖದೀಮರು ಪರಾರಿಯಾಗಿದ್ರು. 24 ಗಂಟೆಯಲ್ಲಿ ಪೊಲೀಸರು ಈ ದರೋಡೆಕೋರರ ಜಾಡನ್ನ ಭೇದಿಸಿದ್ರು. ಅದಾದ ಮೇಲೆ ಮುಂದುವರೆದ ಹಾಗೆ ಇಷ್ಟು ಸಲೀಸಾಗಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಯಾರಿಂದ ಇವರಿಗೆ ಸಹಾಯ ಸಿಕ್ಕಿದೆ ಅನ್ನೋದರ ಆಂಗಲ್ ನಲ್ಲಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ತಗಲಾಕೊಂಡಿರೋದು ಅಣ್ಣಪ್ಪ ನಾಯಕ್. ಈತನ ವಿರುದ್ಧ ಈಗಾಗಲೇ ಒಂದು ಬಾರಿ ದರೋಡೆ ಪ್ರಕರಣ ಇತ್ತು. ಅದನ್ನ ಅಲ್ಲಲ್ಲಿಗೆ ರಫಾದಫಾ ಮಾಡಲಾಯಿತು, ಅಲ್ಲಲ್ಲಿಗೆ ಮುಚ್ಚಾಕಲಾಗಿತ್ತು ಅನ್ನೋದು ಸದ್ಯಕ್ಕೆ ಇರೋ ಮಾಹಿತಿ. ಈತನೇ ದರೋಡೆಕೋರರ ಜೊತೆ ಕಾನ್ಸ್ಟೆಂಟ್ ಟಚ್ ನಲ್ಲಿದ್ದ ಅನ್ನೋ ಅನುಮಾನದ ಮೇಲೆ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ದರೋಡೆಕೋರರ ಜೊತೆ ಈತ ಸಂಪರ್ಕದಲ್ಲಿ ಇದ್ದನ. ಈತನ ಕಾಲ್ ಡೀಟೇಲ್ಸ್ ಒಂದಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದೆ. ಆ ಅನುಮಾನಗಳ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ಳೋದಕ್ಕೆ ಈಗ ಪೊಲೀಸರು ಈತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. 7 ಕೋಟಿ ರೂಪಾಯಿ ದರೋಡೆ ಕೇಸ್ನಲ್ಲಿ ಪೊಲೀಸ್ ಪೇದೆಯೇ ಭಾಗಿಯಾಗಿರೋ ಅನುಮಾನ. ದರೋಡೆಕೋರರ ಜೊತೆ ಸೇರ್ಕೊಂಡು 7 ಕೋಟಿ 11 ಲಕ್ಷ ರೂಪಾಯಿ ಲೂಟಿ ಮಾಡಿದ್ನ ಪೊಲೀಸಪ್ಪ. ಪೊಲೀಸ್ ಪೇದೆ ಅಣ್ಣಪ್ಪ ನಾಯಕನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ದಕ್ಷಿಣ ವಿಭಾಗ ಪೊಲೀಸರು ಪೇದೆ ಅಣ್ಣಪ್ಪ ನಾಯಕನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಗೋವಿಂದಪುರ ಠಾಣೆಯಲ್ಲಿ ಕ್ರೈಮ್ ಪಿಸಿ ಆಗಿದ್ದಾನೆ ಅಣ್ಣಪ್ಪ ನಾಯಕ್. ಅನುಮಾನಾಸ್ಪದ ನಂಬರ್ಗಳ ಜೊತೆ ಅಣ್ಣಪ್ಪ ನಾಯಕ್ ನಿರಂತರ ಸಂಪರ್ಕದಲ್ಲಿ ಇರೋದು ಕಾಲ್ ಡೀಟೇಲ್ಸ್ ನಲ್ಲಿ ಗೊತ್ತಾಗಿದೆ. ಈ ಹಿಂದೆಯೇ ಒಂದು ರಾಬರಿ ಪ್ರಕರಣದಲ್ಲಿ ಈ ಪೇದೆಯ ಹೆಸರಿತ್ತು, ಅದನ್ನ ಅಲ್ಲಿಗೆ ಮುಚ್ಚಾಕಲಾಗಿತ್ತು. 7 ಕೋಟಿ 11 ಲಕ್ಷ ರೂಪಾಯಿಯನ್ನ ದೋಚಿ ಖದೀಮರು ಪರಾರಿಯಾಗಿದ್ರು. 24 ಗಂಟೆಯಲ್ಲಿ ಪೊಲೀಸರು ಈ ದರೋಡೆಕೋರರ ಜಾಡನ್ನ ಭೇದಿಸಿದ್ರು. ಅದಾದ ಮೇಲೆ ಮುಂದುವರೆದ ಹಾಗೆ ಇಷ್ಟು ಸಲೀಸಾಗಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಯಾರಿಂದ ಇವರಿಗೆ ಸಹಾಯ ಸಿಕ್ಕಿದೆ ಅನ್ನೋದರ ಆಂಗಲ್ ನಲ್ಲಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ತಗಲಾಕೊಂಡಿರೋದು ಅಣ್ಣಪ್ಪ ನಾಯಕ್. ಈತನ ವಿರುದ್ಧ ಈಗಾಗಲೇ ಒಂದು ಬಾರಿ ದರೋಡೆ ಪ್ರಕರಣ ಇತ್ತು. ಅದನ್ನ ಅಲ್ಲಲ್ಲಿಗೆ ರಫಾದಫಾ ಮಾಡಲಾಯಿತು, ಅಲ್ಲಲ್ಲಿಗೆ ಮುಚ್ಚಾಕಲಾಗಿತ್ತು ಅನ್ನೋದು ಸದ್ಯಕ್ಕೆ ಇರೋ ಮಾಹಿತಿ. ಈತನೇ ದರೋಡೆಕೋರರ ಜೊತೆ ಕಾನ್ಸ್ಟೆಂಟ್ ಟಚ್ ನಲ್ಲಿದ್ದ ಅನ್ನೋ ಅನುಮಾನದ ಮೇಲೆ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ದರೋಡೆಕೋರರ ಜೊತೆ ಈತ ಸಂಪರ್ಕದಲ್ಲಿ ಇದ್ದನ. ಈತನ ಕಾಲ್ ಡೀಟೇಲ್ಸ್ ಒಂದಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದೆ. ಆ ಅನುಮಾನಗಳ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ಳೋದಕ್ಕೆ ಈಗ ಪೊಲೀಸರು ಈತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.